ಅತ್ಯಾಚಾರ ಆರೋಪ ಪ್ರಕರಣದಡಿ ಜೈಲು ಸೇರಿದ್ದಂತಹ ಪ್ರಜ್ವಲ್ ರೇವಣ್ಣಗೆ ಈಗ ನ್ಯಾಯಾಲಯ ದೋಷಿ ಅಂತ ಈಗಾಗಲೇ ತೀರ್ಪು ನೀಡಿರುವಂಥದ್ದು. ಜೀವನ ಪರ್ಯಂತ ಶಿಕ್ಷೆಯನ್ನು ಕೂಡ ಪ್ರಕಟ ಮಾಡಿದೆ. ಇನ್ನು ಈ ಬಗ್ಗೆ ಆ ಸಮಯದಲ್ಲಿ ಹೋರಾಟ ಮಾಡಿದಂತಹ ಮಹಿಳೆಯರು ಇದ್ದಾರೆ. ಈ ಬಗ್ಗೆ ಹಾಸನ ಮಹಿಳೆಯರು ಏನು ಹೇಳ್ತಾರೆ, ಅವರ ಅಭಿಪ್ರಾಯ ಏನು? ಮೇಡಮ್ ಹೇಳಿ, ಈಗ ನಿನ್ನೆ ತೀರ್ಪು ಪ್ರಕರಣ ಆಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ. ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ ಒಟ್ಟಾರೆ ಪ್ರಕರಣದ ಬಗ್ಗೆ? ಸರ್, ನಮಗೆ ಒಂದು ಡೌಟ್ ಇತ್ತು ಕಾನೂನು ಬಗ್ಗೆಯಲ್ಲಿ. ಏನಂದರೆ, ಮಾಜಿ ಪ್ರಧಾನಿಗಳು ಇವರೇನಾದರೂ ಬೇರೆ ರೀತಿಯ ಅಸ್ತ್ರ ಉಪಯೋಗಿಸಿ ಈ ಹೆಣ್ಮಕ್ಳಿಗೆಲ್ಲಾದರೂ ನ್ಯಾಯ ಸಿಗಲ್ದೇ ಇರ್ಬೋದು ಅಂತ. ಆದರೆ ಪಾಪ ಅವರು ಅದ್ರ ಬಗ್ಗೆ ಭಾಗವಹಿಸಿಲ್ಲ, ಅದಕ್ಕೆ ಎಂಟ್ರಿ ಆಗಿಲ್ಲ, ನಮಗೂ ಕಾಣಿಸ್ತಾ ಇದೆ. ಆದರೆ ಒಬ್ಬರು ಮಾಜಿ ಪ್ರಧಾನಿಗಳ ಮೊಮ್ಮಗನಿಗೆ ನಾವು ಅಧಿಕಾರ ಕೊಟ್ಟಿದ್ದೇನೆಂದರೆ, ಅಧಿಕಾರ ಮಾಡು, ಹಾಸನ ಜಿಲ್ಲೆ ಉದ್ಧಾರ ಮಾಡು, ದೀನದಲಿತರು, ಕೂಲಿ ಕಾರ್ಮಿಕರು, ಬಡವರಿಗೆ ಒಂದು ಒಳ್ಳೆಯ ಹೋರಾಟ ಮಾಡಿ ಅವರಿಗೆಲ್ಲ ಒಳ್ಳೆಯ ಒಂದು ಕಷ್ಟ ಸುಖಕ್ಕೆ ಸ್ಪಂದಿಸಿ ಒಳ್ಳೆಯ ವ್ಯಕ್ತಿಯಾಗಿ ನಮ್ಮ ಒಂದು ಮಾಜಿ ಪ್ರಧಾನಿಗಳ ಮಗ ಅಲ್ವಾ, ಮೊಮ್ಮಗ ಅಲ್ವಾ, ಮುಂದೆ ಒಂದು CM ಆಗೋದು, ಇನ್ನೊಂದಾಗೋದು, ಒಳ್ಳೆ ರೀತಿ ಬರ್ತಾರೆ ಅಂತ. ಆದರೆ ಇವ್ರು ಮಾಡಿದಂಥ ಕೆಲಸ ಘನಘೋರವಾದಂಥ ಕೆಲಸ. ಒಂದು ಹೆಣ್ಣುಮಗಳಿಗೆ ಒಂದು ಶೀಲ ಕಳೆದು ಹೋದರೆ ಅದನ್ನು ಪಡೆಯೋಕ್ಕೆ ಸಾಧ್ಯ ಇಲ್ಲ. ಜೀವನ ಪರ್ಯಂತ ಅವಳು ಈ ಸಮಾಜದಲ್ಲಿ ನರಕ ಅನುಭವಿಸ್ಬೇಕಾಗಿ ಪ್ರಾಣ ಬಿಡಬೇಕಾಗಿ ಬರುತ್ತೆ. ಆದರೆ ನ್ಯಾಯಾಲಯದಲ್ಲಿ ನಿನ್ನೆ ಬಂದಂಥ ಆದೇಶ ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಹೆಮ್ಮೆ ತಂದಿದೆ. ಯಾಕೆ ಅಂತಂದರೆ, ನಾವು ನ್ಯಾಯವನ್ನು ಗೌರವಿಸಲಿಕ್ಕೆ ಇನ್ನೂ ಹೆಚ್ಚು ನಮಗೆ ಆದ್ಯತೆ ನೀಡಿದಂಗೆ ಆಯಿತು. ನ್ಯಾಯ ಅಂತಕ್ಕಂಥದ್ದು ಜೀವಂತ ಉಳಿದಿದೆ ಅಂತ ಹೇಳೋಕ್ಕೆ ನಿನ್ನೆ ಬಂದಂಥ ಪ್ರಜ್ವಲ್ ರೇವಣ್ಣವರ ಒಂದು ಫಲಿತಾಂಶ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್. ಸರ್, ನಾವು ಈ ಪ್ರಕರಣ ಟಿ ವಿನಲ್ಲಿ ಪ್ರತಿದಿನ ಬರ್ತಾ ಇರಬೇಕಾದ್ರೆ ನಾವು ಹೊರಗಡೆ ಹೋಗೋದಕ್ಕೂ ಇದು ಮಾಡ್ತಿದ್ವಿ. ನಾವು ಹಾಸನ ಅಂತ ಹೆಸರು ಹೇಳ್ಕೊಳ್ಳೋದಕ್ಕೂ ನಮಗೆ ನಾಚಿಕೆ ಆಗ್ತಿತ್ತು. ಏಕೆಂದರೆ ಹಾಸನಲ್ಲಿ ಈ ಥರ ಒಂದು ಪ್ರಕರಣ ಆಗಿದೆ ಅಂತ ಅಂದಾಗ ನಾವು ಹಾಸನ್ನೇ ಅಲ್ಲ ಅನ್ನೋ ಮಟ್ಟಿಗೆ ಹೋಗಿತ್ತು. ಈಗ ಕಾನೂನು ಸರಿಯಾದ ತೀರ್ಪು ಕೊಟ್ಟಿರೋದ್ರಿಂದ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ನಾವು ಹಾಸನ ಜಿಲ್ಲೆಯವರು ಅಂತ. ಇದು ಸರಿಯಾದ ಕಾನೂನು ಸರಿಯಾಗಿ ಕ್ರಮ ತೊಗೊಂಡಿದೆ. ಅನ್ಯಾಯ ಆಗಿರೋ ಮಹಿಳೆಯರಿಗೆ ನ್ಯಾಯ ದೊರಕಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ, ನೋಡ್ಬೋದು. ಇದು ಒಟ್ಟಾರೆಯಾಗಿ ಏನು ಪ್ರಭಾವಿ ಕುಟುಂಬ ಆದ ಕಾರಣ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗುತ್ತೋ ಇಲ್ವೋ, ತಪ್ಪಿಸಿಕೊಳ್ತಾರೋ ಅನ್ನುವಂತಹ ಭಾವನೆ ನಮ್ಮಲ್ಲಿತ್ತು. ಆದರೆ ಈಗ ಏನು ನ್ಯಾಯಾಲಯ ತೆಗೆದುಕೊಂಡಂಥ ತೀರ್ಪು ಏನಿದೆ ಅದು ನಮಗೆ ನೆಮ್ಮದಿಯನ್ನು ತಂದಿದೆ. ಜೊತೆಗೆ ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಹುಟ್ಟಿದೆ ಅನ್ನುವಂಥ ಮಾತನ್ನು ಹಾಸನ ಮಹಿಳೆಯರು ಕೂಡ ಅಭಿಪ್ರಾಯವನ್ನು ಪಡ್ತಾ ಇರುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಅತ್ಯಾಚಾರ ಆರೋಪ ಪ್ರಕರಣದಡಿ ಜೈಲು ಸೇರಿದ್ದಂತಹ ಪ್ರಜ್ವಲ್ ರೇವಣ್ಣಗೆ ಈಗ ನ್ಯಾಯಾಲಯ ದೋಷಿ ಅಂತ ಈಗಾಗಲೇ ತೀರ್ಪು ನೀಡಿರುವಂಥದ್ದು. ಜೀವನ ಪರ್ಯಂತ ಶಿಕ್ಷೆಯನ್ನು ಕೂಡ ಪ್ರಕಟ ಮಾಡಿದೆ. ಇನ್ನು ಈ ಬಗ್ಗೆ ಆ ಸಮಯದಲ್ಲಿ ಹೋರಾಟ ಮಾಡಿದಂಥ ಮಹಿಳೆಯರು ಇದ್ದಾರೆ. ಈ ಬಗ್ಗೆ ಹಾಸನ ಮಹಿಳೆಯರು ಏನು ಹೇಳ್ತಾರೆ, ಅವರ ಅಭಿಪ್ರಾಯ ಏನು? ಮೇಡಮ್ ಹೇಳಿ, ಈಗ ನಿನ್ನೆ ತೀರ್ಪು ಪ್ರಕರಣ ಆಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ. ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ ಒಟ್ಟಾರೆ ಪ್ರಕರಣದ ಬಗ್ಗೆ? ಸರ್, ನಮಗೆ ಒಂದು ಡೌಟ್ ಇತ್ತು ಕಾನೂನು ಬಗ್ಗೆಯಲ್ಲಿ. ಏನಂದರೆ, ಮಾಜಿ ಪ್ರಧಾನಿಗಳು ಇವರೇನಾದರೂ ಬೇರೆ ರೀತಿಯ ಅಸ್ತ್ರ ಉಪಯೋಗಿಸಿ ಈ ಹೆಣ್ಮಕ್ಳಿಗೆಲ್ಲಾದರೂ ನ್ಯಾಯ ಸಿಗಲ್ದೇ ಇರ್ಬೋದು ಅಂತ. ಆದರೆ ಪಾಪ ಅವರು ಅದ್ರ ಬಗ್ಗೆ ಭಾಗವಹಿಸಿಲ್ಲ, ಅದಕ್ಕೆ ಎಂಟ್ರಿ ಆಗಿಲ್ಲ, ನಮಗೂ ಕಾಣಿಸ್ತಾ ಇದೆ. ಆದರೆ ಒಬ್ಬರು ಮಾಜಿ ಪ್ರಧಾನಿಗಳ ಮೊಮ್ಮಗನಿಗೆ ನಾವು ಅಧಿಕಾರ ಕೊಟ್ಟಿದ್ದೇನೆಂದರೆ, ಅಧಿಕಾರ ಮಾಡು, ಹಾಸನ ಜಿಲ್ಲೆ ಉದ್ಧಾರ ಮಾಡು, ದೀನದಲಿತರು, ಕೂಲಿ ಕಾರ್ಮಿಕರು, ಬಡವರಿಗೆ ಒಂದು ಒಳ್ಳೆಯ ಹೋರಾಟ ಮಾಡಿ ಅವರಿಗೆಲ್ಲ ಒಳ್ಳೆಯ ಒಂದು ಕಷ್ಟ ಸುಖಕ್ಕೆ ಸ್ಪಂದಿಸಿ ಒಳ್ಳೆಯ ವ್ಯಕ್ತಿಯಾಗಿ ನಮ್ಮ ಒಂದು ಮಾಜಿ ಪ್ರಧಾನಿಗಳ ಮಗ ಅಲ್ವಾ, ಮೊಮ್ಮಗ ಅಲ್ವಾ, ಮುಂದೆ ಒಂದು CM ಆಗೋದು, ಇನ್ನೊಂದಾಗೋದು, ಒಳ್ಳೆ ರೀತಿ ಬರ್ತಾರೆ ಅಂತ. ಆದರೆ ಇವ್ರು ಮಾಡಿದಂಥ ಕೆಲಸ ಘನಘೋರವಾದಂಥ ಕೆಲಸ. ಒಂದು ಹೆಣ್ಣುಮಗಳಿಗೆ ಒಂದು ಶೀಲ ಕಳೆದು ಹೋದರೆ ಅದನ್ನು ಪಡೆಯೋಕ್ಕೆ ಸಾಧ್ಯ ಇಲ್ಲ. ಜೀವನ ಪರ್ಯಂತ ಅವಳು ಈ ಸಮಾಜದಲ್ಲಿ ನರಕ ಅನುಭವಿಸ್ಬೇಕಾಗಿ ಪ್ರಾಣ ಬಿಡಬೇಕಾಗಿ ಬರುತ್ತೆ. ಆದರೆ ನ್ಯಾಯಾಲಯದಲ್ಲಿ ನಿನ್ನೆ ಬಂದಂಥ ಆದೇಶ ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಹೆಮ್ಮೆ ತಂದಿದೆ. ಯಾಕೆ ಅಂತಂದರೆ, ನಾವು ನ್ಯಾಯವನ್ನು ಗೌರವಿಸಲಿಕ್ಕೆ ಇನ್ನೂ ಹೆಚ್ಚು ನಮಗೆ ಆದ್ಯತೆ ನೀಡಿದಂಗೆ ಆಯಿತು. ನ್ಯಾಯ ಅಂತಕ್ಕಂಥದ್ದು ಜೀವಂತ ಉಳಿದಿದೆ ಅಂತ ಹೇಳೋಕ್ಕೆ ನಿನ್ನೆ ಬಂದಂಥ ಪ್ರಜ್ವಲ್ ರೇವಣ್ಣವರ ಒಂದು ಫಲಿತಾಂಶ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್. ಸರ್, ನಾವು ಈ ಪ್ರಕರಣ ಟಿ ವಿನಲ್ಲಿ ಪ್ರತಿದಿನ ಬರ್ತಾ ಇರಬೇಕಾದ್ರೆ ನಾವು ಹೊರಗಡೆ ಹೋಗೋದಕ್ಕೂ ಇದು ಮಾಡ್ತಿದ್ವಿ. ನಾವು ಹಾಸನ ಅಂತ ಹೆಸರು ಹೇಳ್ಕೊಳ್ಳೋದಕ್ಕೂ ನಮಗೆ ನಾಚಿಕೆ ಆಗ್ತಿತ್ತು. ಏಕೆಂದರೆ ಹಾಸನಲ್ಲಿ ಈ ಥರ ಒಂದು ಪ್ರಕರಣ ಆಗಿದೆ ಅಂತ ಅಂದಾಗ ನಾವು ಹಾಸನ್ನೇ ಅಲ್ಲ ಅನ್ನೋ ಮಟ್ಟಿಗೆ ಹೋಗಿತ್ತು. ಈಗ ಕಾನೂನು ಸರಿಯಾದ ತೀರ್ಪು ಕೊಟ್ಟಿರೋದ್ರಿಂದ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ನಾವು ಹಾಸನ ಜಿಲ್ಲೆಯವರು ಅಂತ. ಇದು ಸರಿಯಾದ ಕಾನೂನು ಸರಿಯಾಗಿ ಕ್ರಮ ತೊಗೊಂಡಿದೆ. ಅನ್ಯಾಯ ಆಗಿರೋ ಮಹಿಳೆಯರಿಗೆ ನ್ಯಾಯ ದೊರಕಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ, ನೋಡ್ಬೋದು. ಇದು ಒಟ್ಟಾರೆಯಾಗಿ ಏನು ಪ್ರಭಾವಿ ಕುಟುಂಬ ಆದ ಕಾರಣ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗುತ್ತೋ ಇಲ್ವೋ, ತಪ್ಪಿಸಿಕೊಳ್ತಾರೋ ಅನ್ನುವಂತಹ ಭಾವನೆ ನಮ್ಮಲ್ಲಿತ್ತು. ಆದರೆ ಈಗ ಏನು ನ್ಯಾಯಾಲಯ ತೆಗೆದುಕೊಂಡಂಥ ತೀರ್ಪು ಏನಿದೆ ಅದು ನಮಗೆ ನೆಮ್ಮದಿಯನ್ನು ತಂದಿದೆ. ಜೊತೆಗೆ ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಹುಟ್ಟಿದೆ ಅನ್ನುವಂಥ ಮಾತನ್ನು ಹಾಸನ ಮಹಿಳೆಯರು ಕೂಡ ಅಭಿಪ್ರಾಯವನ್ನು ಪಡ್ತಾ ಇರುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಅತ್ಯಾಚಾರ ಆರೋಪ ಪ್ರಕರಣದಡಿ ಜೈಲು ಸೇರಿದ್ದಂತಹ ಪ್ರಜ್ವಲ್ ರೇವಣ್ಣಗೆ ಈಗ ನ್ಯಾಯಾಲಯ ದೋಷಿ ಅಂತ ಈಗಾಗಲೇ ತೀರ್ಪು ನೀಡಿರುವಂಥದ್ದು. ಜೀವನ ಪರ್ಯಂತ ಶಿಕ್ಷೆಯನ್ನು ಕೂಡ ಪ್ರಕಟ ಮಾಡಿದೆ. ಇನ್ನು ಈ ಬಗ್ಗೆ ಆ ಸಮಯದಲ್ಲಿ ಹೋರಾಟ ಮಾಡಿದಂಥ ಮಹಿಳೆಯರು
ಇದ್ದಾರೆ. ಈ ಬಗ್ಗೆ ಹಾಸನ ಮಹಿಳೆಯರು ಏನು ಹೇಳ್ತಾರೆ, ಅವರ ಅಭಿಪ್ರಾಯ ಏನು? ಮೇಡಮ್ ಹೇಳಿ, ಈಗ ನಿನ್ನೆ ತೀರ್ಪು ಪ್ರಕರಣ ಆಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ, ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ ಒಟ್ಟಾರೆ ಪ್ರಕರಣದ ಬಗ್ಗೆ? ಸರ್, ನಮಗೆ ಒಂದು ಡೌಟ್ ಇತ್ತು ಕಾನೂನು ಬಗ್ಗೆಯಲ್ಲಿ. ಏನಂದರೆ ಮಾಜಿ ಪ್ರಧಾನಿಗಳು ಇವರೇನಾದರೂ ಬೇರೆ ರೀತಿಯ ಅಸ್ತ್ರ ಉಪಯೋಗಿಸಿ ಈ ಹೆಣ್ಮಕ್ಳಿಗೆಲ್ಲಾದರೂ ನ್ಯಾಯ ಸಿಗಲ್ದೇ ಇರ್ಬೋದು ಅಂತ. ಆದರೆ ಪಾಪ ಅವರು ಅದ್ರ ಬಗ್ಗೆ ಭಾಗವಹಿಸಿಲ್ಲ, ಅದಕ್ಕೆ ಎಂಟ್ರಿ ಆಗಿಲ್ಲ, ನಮಗೂ ಕಾಣಿಸ್ತಾ ಇದೆ. ಆದರೆ ಒಬ್ಬರು ಮಾಜಿ ಪ್ರಧಾನಿಗಳ ಮೊಮ್ಮಗನಿಗೆ ನಾವು ಅಧಿಕಾರ ಕೊಟ್ಟಿದ್ದೇನೆಂದರೆ, ಅಧಿಕಾರ ಮಾಡು, ಹಾಸನ ಜಿಲ್ಲೆ ಉದ್ಧಾರ ಮಾಡು, ದೀನದಲಿತರು, ಕೂಲಿ ಕಾರ್ಮಿಕರು, ಬಡವರಿಗೆ ಒಂದು ಒಳ್ಳೆ ಹೋರಾಟ ಮಾಡಿ ಅವರಿಗೆಲ್ಲ ಒಳ್ಳೆ ಒಂದು ಕಷ್ಟ ಸುಖಕ್ಕೆ ಸ್ಪಂದಿಸಿ ಒಳ್ಳೆ ವ್ಯಕ್ತಿಯಾಗಿ ನಮ್ಮ ಒಂದು ಮಾಜಿ ಪ್ರಧಾನಿಗಳ ಮಗ ಅಲ್ವಾ, ಮೊಮ್ಮಗ ಅಲ್ವಾ, ಮುಂದೆ ಒಂದು CM ಆಗೋದು, ಇನ್ನೊಂದಾಗೋದು, ಒಳ್ಳೆ ರೀತಿ ಬರ್ತಾರೆ ಅಂತ. ಆದರೆ ಇವ್ರು ಮಾಡಿದಂಥ ಕೆಲಸ ಘನಘೋರವಾದಂಥ ಕೆಲಸ. ಒಂದು ಹೆಣ್ಣುಮಗಳಿಗೆ ಒಂದು ಶೀಲ ಕಳೆದು ಹೋದರೆ ಅದನ್ನು ಪಡೆಯೋಕ್ಕೆ ಸಾಧ್ಯ ಇಲ್ಲ. ಜೀವನ ಪರ್ಯಂತರ ಅವಳು ಈ ಸಮಾಜದಲ್ಲಿ ನರಕ ಅನುಭವಿಸ್ಬೇಕಾಗಿ ಪ್ರಾಣ ಬಿಡಬೇಕಾಗಿ ಬರುತ್ತೆ. ಆದರೆ ನ್ಯಾಯಾಲಯದಲ್ಲಿ ನಿನ್ನೆ ಬಂದಂಥ ಆದೇಶ ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಹೆಮ್ಮೆ ತಂದಿದೆ. ಯಾಕೆ ಅಂತಂದರೆ, ನಾವು ನ್ಯಾಯವನ್ನು ಗೌರವಿಸಲಿಕ್ಕೆ ಇನ್ನೂ ಹೆಚ್ಚು ನಮಗೆ ಆದ್ಯತೆ ನೀಡಿದಂಗೆ ಆಯಿತು. ನ್ಯಾಯ ಅಂತಕ್ಕಂಥದ್ದು ಜೀವಂತ ಉಳಿದಿದೆ ಅಂತ ಹೇಳೋಕ್ಕೆ ನಿನ್ನೆ ಬಂದಂಥ ಪ್ರಜ್ವಲ್ ರೇವಣ್ಣವರ ಒಂದು ಫಲಿತಾಂಶ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್. ಸರ್, ನಾವು ಈ ಪ್ರಕರಣ ಟಿ ವಿನಲ್ಲಿ ಪ್ರತಿದಿನ ಬರ್ತಾ ಇರಬೇಕಾದ್ರೆ ನಾವು ಹೊರಗಡೆ ಹೋಗೋದಕ್ಕೂ ಇದು ಮಾಡ್ತಿದ್ವಿ. ನಾವು ಹಾಸನ ಅಂತ ಹೆಸರು ಹೇಳ್ಕೊಳ್ಳೋದಕ್ಕೂ ನಮಗೆ ನಾಚಿಕೆ ಆಗ್ತಿತ್ತು. ಏಕೆಂದರೆ ಹಾಸನಲ್ಲಿ ಈ ಥರ ಒಂದು ಪ್ರಕರಣ ಆಗಿದೆ ಅಂತ ಅಂದಾಗ ನಾವು ಹಾಸನ್ನೇ ಅಲ್ಲ ಅನ್ನೋ ಮಟ್ಟಿಗೆ ಹೋಗಿತ್ತು. ಈಗ ಕಾನೂನು ಸರಿಯಾದ ತೀರ್ಪು ಕೊಟ್ಟಿರೋದ್ರಿಂದ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ನಾವು ಹಾಸನ ಜಿಲ್ಲೆಯವರು ಅಂತ. ಇದು ಸರಿಯಾದ ಕಾನೂನು ಸರಿಯಾಗಿ ಕ್ರಮ ತೊಗೊಂಡಿದೆ, ಅನ್ಯಾಯ ಆಗಿರೋ ಮಹಿಳೆಯರಿಗೆ ನ್ಯಾಯ ದೊರಕಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ, ನೋಡ್ಬೋದು, ಇದು ಒಟ್ಟಾರೆಯಾಗಿ ಏನು ಪ್ರಭಾವಿ ಕುಟುಂಬ ಆದ ಕಾರಣ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗುತ್ತೋ ಇಲ್ವೋ, ತಪ್ಪಿಸಿಕೊಳ್ತಾರೋ ಅನ್ನುವಂತಹ ಭಾವನೆ ನಮ್ಮಲ್ಲಿತ್ತು. ಆದರೆ ಈಗ ಏನು ನ್ಯಾಯಾಲಯ ತೆಗೆದುಕೊಂಡಂಥ ತೀರ್ಪೇನಿದೆ ಅದು ನಮಗೆ ನೆಮ್ಮದಿಯನ್ನು ತಂದಿದೆ, ಜೊತೆಗೆ ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಹುಟ್ಟಿದೆ ಅನ್ನುವಂಥ ಮಾತನ್ನು ಹಾಸನ ಮಹಿಳೆಯರು ಕೂಡ ಅಭಿಪ್ರಾಯವನ್ನು ಪಡ್ತಾ ಇರುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಅತ್ಯಾಚಾರ ಆರೋಪ ಪ್ರಕರಣದಡಿ ಜೈಲು ಸೇರಿದ್ದಂತಹ ಪ್ರಜ್ವಲ್ ರೇವಣ್ಣಗೆ ಈಗ ನ್ಯಾಯಾಲಯ ದೋಷಿ ಅಂತ ಈಗಾಗಲೇ ತೀರ್ಪು ನೀಡಿರುವಂಥದ್ದು. ಜೀವನ ಪರ್ಯಂತ ಶಿಕ್ಷೆಯನ್ನು ಕೂಡ ಪ್ರಕಟ ಮಾಡಿದೆ. ಇನ್ನು ಈ ಬಗ್ಗೆ ಆ ಸಮಯದಲ್ಲಿ ಹೋರಾಟ ಮಾಡಿದಂಥ ಮಹಿಳೆಯರು ಇದ್ದಾರೆ. ಈ ಬಗ್ಗೆ ಹಾಸನ ಮಹಿಳೆಯರು ಏನು ಹೇಳ್ತಾರೆ, ಅವರ ಅಭಿಪ್ರಾಯ ಏನು? ಮೇಡಮ್ ಹೇಳಿ, ಈಗ ನಿನ್ನೆ ತೀರ್ಪು ಪ್ರಕರಣ ಆಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ, ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ ಒಟ್ಟಾರೆ ಪ್ರಕರಣದ ಬಗ್ಗೆ? ಸರ್, ನಮಗೆ ಒಂದು ಡೌಟ್ ಇತ್ತು ಕಾನೂನು ಬಗ್ಗೆಯಲ್ಲಿ. ಏನಂದರೆ ಮಾಜಿ ಪ್ರಧಾನಿಗಳು ಇವರೇನಾದರೂ ಬೇರೆ ರೀತಿಯ ಅಸ್ತ್ರ ಉಪಯೋಗಿಸಿ ಈ ಹೆಣ್ಮಕ್ಳಿಗೆಲ್ಲಾದರೂ ನ್ಯಾಯ ಸಿಗಲ್ದೇ ಇರ್ಬೋದು ಅಂತ. ಆದರೆ ಪಾಪ ಅವರು ಅದ್ರ ಬಗ್ಗೆ ಭಾಗವಹಿಸಿಲ್ಲ, ಅದಕ್ಕೆ ಎಂಟ್ರಿ ಆಗಿಲ್ಲ, ನಮಗೂ ಕಾಣಿಸ್ತಾ ಇದೆ. ಆದರೆ ಒಬ್ಬರು ಮಾಜಿ ಪ್ರಧಾನಿಗಳ ಮೊಮ್ಮಗನಿಗೆ ನಾವು ಅಧಿಕಾರ ಕೊಟ್ಟಿದ್ದೇನೆಂದರೆ, ಅಧಿಕಾರ ಮಾಡು, ಹಾಸನ ಜಿಲ್ಲೆ ಉದ್ಧಾರ ಮಾಡು, ದೀನದಲಿತರು, ಕೂಲಿ ಕಾರ್ಮಿಕರು, ಬಡವರಿಗೆ ಒಂದು ಒಳ್ಳೆ ಹೋರಾಟ ಮಾಡಿ ಅವರಿಗೆಲ್ಲ ಒಳ್ಳೆ ಒಂದು ಕಷ್ಟ ಸುಖಕ್ಕೆ ಸ್ಪಂದಿಸಿ ಒಳ್ಳೆ ವ್ಯಕ್ತಿಯಾಗಿ ನಮ್ಮ ಒಂದು ಮಾಜಿ ಪ್ರಧಾನಿಗಳ ಮಗ ಅಲ್ವಾ, ಮೊಮ್ಮಗ ಅಲ್ವಾ, ಮುಂದೆ ಒಂದು CM ಆಗೋದು, ಇನ್ನೊಂದಾಗೋದು, ಒಳ್ಳೆ ರೀತಿ ಬರ್ತಾರೆ ಅಂತ. ಆದರೆ ಇವ್ರು ಮಾಡಿದಂಥ ಕೆಲಸ ಘನಘೋರವಾದಂಥ ಕೆಲಸ. ಒಂದು ಹೆಣ್ಣುಮಗಳಿಗೆ ಒಂದು ಶೀಲ ಕಳೆದು ಹೋದರೆ ಅದನ್ನು ಪಡೆಯೋಕ್ಕೆ ಸಾಧ್ಯ ಇಲ್ಲ. ಜೀವನ ಪರ್ಯಂತರ ಅವಳು ಈ ಸಮಾಜದಲ್ಲಿ ನರಕ ಅನುಭವಿಸ್ಬೇಕಾಗಿ ಪ್ರಾಣ ಬಿಡಬೇಕಾಗಿ ಬರುತ್ತೆ. ಆದರೆ ನ್ಯಾಯಾಲಯದಲ್ಲಿ ನಿನ್ನೆ ಬಂದಂಥ ಆದೇಶ ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಹೆಮ್ಮೆ ತಂದಿದೆ. ಯಾಕೆ ಅಂತಂದರೆ, ನಾವು ನ್ಯಾಯವನ್ನು ಗೌರವಿಸಲಿಕ್ಕೆ ಇನ್ನೂ ಹೆಚ್ಚು ನಮಗೆ ಆದ್ಯತೆ ನೀಡಿದಂಗೆ ಆಯಿತು. ನ್ಯಾಯ ಅಂತಕ್ಕಂಥದ್ದು ಜೀವಂತ ಉಳಿದಿದೆ ಅಂತ ಹೇಳೋಕ್ಕೆ ನಿನ್ನೆ ಬಂದಂಥ ಪ್ರಜ್ವಲ್ ರೇವಣ್ಣವರ ಒಂದು ಫಲಿತಾಂಶ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್. ಸರ್, ನಾವು ಈ ಪ್ರಕರಣ ಟಿ ವಿನಲ್ಲಿ ಪ್ರತಿದಿನ ಬರ್ತಾ ಇರಬೇಕಾದ್ರೆ ನಾವು ಹೊರಗಡೆ ಹೋಗೋದಕ್ಕೂ ಇದು ಮಾಡ್ತಿದ್ವಿ. ನಾವು ಹಾಸನ ಅಂತ ಹೆಸರು ಹೇಳ್ಕೊಳ್ಳೋದಕ್ಕೂ ನಮಗೆ ನಾಚಿಕೆ ಆಗ್ತಿತ್ತು. ಏಕೆಂದರೆ ಹಾಸನಲ್ಲಿ ಈ ಥರ ಒಂದು ಪ್ರಕರಣ ಆಗಿದೆ ಅಂತ ಅಂದಾಗ ನಾವು ಹಾಸನ್ನೇ ಅಲ್ಲ ಅನ್ನೋ ಮಟ್ಟಿಗೆ ಹೋಗಿತ್ತು. ಈಗ ಕಾನೂನು ಸರಿಯಾದ ತೀರ್ಪು ಕೊಟ್ಟಿರೋದ್ರಿಂದ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ನಾವು ಹಾಸನ ಜಿಲ್ಲೆಯವರು ಅಂತ. ಇದು ಸರಿಯಾದ ಕಾನೂನು ಸರಿಯಾಗಿ ಕ್ರಮ ತೊಗೊಂಡಿದೆ, ಅನ್ಯಾಯ ಆಗಿರೋ ಮಹಿಳೆಯರಿಗೆ ನ್ಯಾಯ ದೊರಕಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ, ನೋಡ್ಬೋದು, ಇದು ಒಟ್ಟಾರೆಯಾಗಿ ಏನು ಪ್ರಭಾವಿ ಕುಟುಂಬ ಆದ ಕಾರಣ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗುತ್ತೋ ಇಲ್ವೋ, ತಪ್ಪಿಸಿಕೊಳ್ತಾರೋ ಅನ್ನುವಂತಹ ಭಾವನೆ ನಮ್ಮಲ್ಲಿತ್ತು. ಆದರೆ ಈಗ ಏನು ನ್ಯಾಯಾಲಯ ತೆಗೆದುಕೊಂಡಂಥ ತೀರ್ಪೇನಿದೆ ಅದು ನಮಗೆ ನೆಮ್ಮದಿಯನ್ನು ತಂದಿದೆ, ಜೊತೆಗೆ ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಹುಟ್ಟಿದೆ ಅನ್ನುವಂಥ ಮಾತನ್ನು ಹಾಸನ ಮಹಿಳೆಯರು ಕೂಡ ಅಭಿಪ್ರಾಯವನ್ನು ಪಡ್ತಾ ಇರುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.